ಒಂದು ಅವಘಡ ನಡೆದಿದೆ. ಹೈಮಾಸ್ ಲೈಟ್ ಬಿದ್ದು ಮಳೆಗೆ ಚರ್ಚಿನ ಚಾವಣಿಯ ಮೇಲೆ ಬಿದ್ದಿದೆ. ಯಾವುದೇ ಅನಾಹುತ ಆಗಿಲ್ಲ. ಆದರೂ ಈ ಅನಾಹುತ ಆದ ನಂತರ ಕಿವಿಗೊಡದ ನಗರ ಆಡಳಿತ, ಹಿರಿಯೂರು ನಗರ ಆಡಳಿತಕ್ಕೆ ಮನವಿ ಕರೆ ಮೂಲಕ ಹೇಳಿದರೂ ಕೂಡ 8 ದಿನ ಆದರೂ ಸಹಕರಿಸದ ಹಿರಿಯೂರು ನಗರಾಡಳಿತ ಎಂದು ನಮ್ಮ ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಮಾಹಿತಿ ನೀಡಿದರು. ಅಸಂಪ್ಷನ್ ಶಾಲೆಯ ಮುಖ್ಯ ಅಧಿಕಾರಿಗಳು ಹಾಗೂ ಅಲ್ಲಿನ ಸಿಬ್ಬಂದಿಗಳು ಇದನ್ನಾದಷ್ಟು ಬೇಗ ನಗರಸಭಾ ಆಡಳಿತ ಎಚ್ಚೆತ್ತುಕೊಂಡು ಈ ಹೈಮಾಸ್ ಲೈಟ್ನ ಸರಿ ಮಾಡಿಸಿಕೊಡಲು ಕೇಳಿಕೊಂಡಿದ್ದಾರೆ. ಯಾವಾಗ ಬಿದ್ದಿದ್ದು? ಶನಿವಾರ ಬಿದ್ದಿದ್ದಾರೆ, ಒಂದು ವಾರ ಆಗಿದೆ. ಹೌದಾ? ಮತ್ತೆ ನಗರಸಭೆಗೆ ಹೇಳಿದ್ರಾ? ಹೇಳಿದ್ದಾರೆ, ಬಂದು ನೋಡ್ಕೊಡೋರು ತಿರ್ಗಾ ಏನು ಬಂದು ಮಾಡಿಲ್ಲ. ಎಷ್ಟು ದಿನ ಆಯ್ತು ಇಲ್ಲಿಗಾಗಿ? ಒಂದು 7 ದಿನ ಆಗಿದೆ. 7 ದಿನ ಆಯ್ತಾ? 7 ದಿನ ಆದರೂ ಗಮನ ಹರಿಸ್ತಾ ಇಲ್ಲ. ಏನು ಮಕ್ಕಳಿಗೇನು ನೇಟ್ ಆಯ್ತು? ಏನೇನು ಬಿದ್ದಿತ್ತು? ಆ ಕಡೆ ಚರ್ಚ್ ಮೇಲೆ ಬಿದ್ದಿದೆ. ಚರ್ಚ್ ಮೇಲೆ ಬಿದ್ದಿದೆಯಾ? ಸಮಸ್ಯೆ ಆಗಿಲ್ಲ. ಹಾಂ. ಬೆಂಡಾಗ್ಬಿಟ್ಟಿದೆಲ್ಲ ಅಲ್ಲಿ ಪೂರ್ತಿ. ಕಂಬ ಬಿದ್ದೋಗಿದೆ ನೋಡಿ. ಬಿದ್ದರೂ ಸಹ ನಗರಸಭೆಯವರು ಏನೂ ಕ್ರಮ ಜರುಗಿಸ್ತಾ ಇಲ್ಲ. ಪಾಪ ಹೋಗಿ ಎಲ್ಲ ಹೇಳಿದ್ದಾರೆ, ಕಾಲ್ ಮಾಡಿ ಹೇಳಿದ್ದಾರೆ, ಆದರೂ ಕೂಡ ಏನು ರೆಸ್ಪಾನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ ಪಾಪ. ಸ್ಕೂಲ್ ಮಕ್ಕಳು ಬೇರೆ ಇರ್ತಾರೆ ಇಲ್ಲಿ. ಇದು ಕರೆಂಟಿಂದು ವಿಚಾರ ಆಗಿರೋದ್ರಿಂದ ಸ್ವಲ್ಪ ಜಾಗೃತಿಯಾಗಿ ಬೇಗ ಕೆಲಸ ಮಾಡಬೇಕಿತ್ತು, ಮಾಡಿಲ್ಲ ನಗರಸಭೆಯವರು. ಅದಕ್ಕೆ ಇವತ್ತು ನಮ್ಮ ಕರ್ನಾಟಕ ಮೀಡಿಯಾ ನ್ಯೂಸ್ ವತಿಯಿಂದ ಈ ಸುದ್ದಿನ ಮಾಡಲಿಕ್ಕೆ ಆಗಮಿಸಿದ್ದೀವಿ.